ಎಲ್ರಿಗೂ ನಮಸ್ಕಾರ. ನಾವು ಕಷ್ಟಪಟ್ಟು ದುಡ್ದ ಹಣ ಅದು ಸೇಫ್ ಆಗಿರ್ಬೇಕು ಅಷ್ಟೇ ಅಲ್ಲ, ಸ್ವಲ್ಪ ಬೆಳಿಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ? ಹಾಗಿದ್ರೆ ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಮೊದಲ ಹೆಜ್ಜೆ ಅಂದ್ರೆ ಫಿಕ್ಸ್ ಡಿಪಾಸಿಟ್ ಅಥವಾ FD. ಬನ್ನಿ ಇವತ್ತು ಇದ್ರ ಬಗ್ಗೆ ಏಕ್ದಮ್ ಸರಳವಾಗಿ ಮಾತಾಡೋಣ. ಹೌದು, ಕಷ್ಟಪಟ್ಟು ದುಡ್ದ ಹಣವನ್ನ ಸೇಫ್ ಆಗಿಡೋದು ಹೇಗೆ, ಮತ್ತೆ ಇಟ್ಟಿಡೋ ದುಡ್ಡು ಸುಮ್ನೆ ಕೂರೋದ್ಕಿಂತ ಅದ್ರಿಂದ ಏನಾದ್ರೂ ಒಂದು ಆದಾಯ ಬಂದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ? ಈ ಎಲ್ಲ ಯೋಚನೆಗಳಿಗೆ ಒಂದು ಸಿಂಪಲ್ ಆದ ಉತ್ತರನೇ ಈ ಫಿಕ್ಸ್ಡ್ ಡೆಪಾಸಿಟ್. ಹಾಗಿದ್ರೆ ಇದನ್ನ ಯಾಕೆ ಅರ್ಥ ಮಾಡ್ಕೊಳ್ಳೋದು? ತುಂಬಾನೇ ಸುಲಭ. ಇದನ್ನ ಒಂದು ಟೈಮರ್ ಇರೋ ಸೇವಿಂಗ್ಸ್ ಲಾಕರ್ ಅಂತ ಅಂದ್ಕೊಳ್ಳಿ. ಅಂದ್ರೆ ನಮ್ಮ ಹಣವನ್ನ ಒಂದು ಸೇಫ್ ಲಾಕರ್ನಲ್ಲಿ ಇಟ್ಟು ಅದಕ್ಕೊಂದು ಟೈಮರ್ ಸೆಟ್ ಮಾಡ್ದ ಹಾಗೆ. ಆ ಟೈಮ್ ಮುಗಿದ ತಕ್ಷಣ ಲಾಕರ್ ತಾನಾಗೆ ಓಪನ್ ಆಗುತ್ತೆ. ಸರಿ, ಹಾಗಿದ್ರೆ ಫಿಕ್ಸ್ಡ್ ಡಿಪಾಸಿಟ್ ಅಂದ್ರೇನು? ತುಂಬಾ ಸಿಂಪಲ್. ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನ ಒಂದು ನಿಗದಿತ ಸಮಯದವರೆಗೆ ಒಂದು ಹಣಕಾಸು ಸಂಸ್ಥೆ ಅಂದ್ರೆ ಬ್ಯಾಂಕ್ನಲ್ಲಿ ಇಡೋದು. ಇದಕ್ ಪ್ರತ್ಯಯಾಗಿ ಆ ಬ್ಯಾಂಕ್ ನಮಗೆ ಮೊದಲೇ ಮಾತಾಡಿಕೊಂಡ ಹಾಗೆ ಒಂದು ಗ್ಯಾರಂಟಿ ಬಡ್ಡಿಯನ್ನ ಕೊಡುತ್ತೆ. ಇದರಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಶೇರ್ ಮಾರ್ಕೆಟ್ನ ಹಾಗೆ ಯಾವುದೇ ರಿಸ್ಕ್ ಇರೋದಿಲ್ಲ. ಹಾಗಿದ್ರೆ ಈ ಫಿಕ್ಸ್ಡ್ ಡೆಪಾಸಿಟ್ ಕೆಲ್ಸ ಮಾಡೋದು ಹೇಗೆ? ಇದರಲ್ಲಿ ಮುಖ್ಯವಾಗಿ 4 ಅಂಶಗಳಿವೆ. ಬನ್ನಿ ಒಂದೊಂದಾಗಿ ನೋಡೋಣ. ಈ ಪ್ರಾಸೆಸ್ ತುಂಬಾನೇ ಸರಳವಾಗಿದೆ. ನೋಡಿ, ಮೊದಲನೇ ಸ್ಟೆಪ್ನಲ್ಲಿ ಎಷ್ಟು ಹಣ ಇಡಬೇಕು ಅಂತ ನಾವು ನಿರ್ಧಾರ ಮಾಡ್ತೀವಿ. ಎರಡನೇದಾಗಿ ಎಷ್ಟು ಸಮಯಕ್ಕೆ ಅದನ್ನ ಲಾಕ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ಆಮೇಲೆ ಆ ಸಮಯ ಪೂರ್ತಿ ನಮ್ಮ ಹಣ ಬಡ್ಡಿಯನ್ನ ಗಳಿಸ್ತಾ ಇರುತ್ತೆ. ಕೊನೆಗೆ ಆ ಅವಧಿ ಮುಗಿದ ತಕ್ಷಣ ನಾವು ಇಟ್ಟಿದ್ದ ಅಸಲು ಹಣ ಮತ್ತೆ ಅದಕ್ಕೆ ಬಂದಿರೋ ಬಡ್ಡಿ ಎರಡೂ ಸೇರಿ ನಮ್ಮ ಕೈಗೆ ಬರುತ್ತೆ. ನಾವು ನೋಡಿದ 4 ಅಂಶಗಳಲ್ಲಿ ಮೊದಲನೆಯದು ಮತ್ತೆ ಅತಿ ಮುಖ್ಯವಾದದ್ದು ಠೇವಣಿ ಮೊತ್ತ, ಅಂದರೆ ಪ್ರಿನ್ಸಿಪಲ್. ಸರಳವಾಗಿ ಹೇಳೋದಾದ್ರೆ ನಾವು FD ಅಕೌಂಟ್ ಶುರು ಮಾಡುವಾಗ ಇಡುವ ಮೊದಲ ಹಣ. ಈ ಮೊತ್ತ ಜಾಸ್ತಿ ಇದ್ದಷ್ಟೋ ನಮಗೆ ಸಿಗೋ ಬಡ್ಡಿಯೂ ಜಾಸ್ತಿ ಇರುತ್ತೆ. ಎರಡನೇ ಅಂಶ ಸಮಯದ ಅವಧಿ. ಇದನ್ನ ಟೆನ್ಯೂರ್ ಅಂತನೂ ಕರೀತಾರೆ. ಇದು ನಾವು ಮಾತಾಡ್ಕೊಂಡ ಲಾಕರ್ ಮೇಲಿನ ಟೈಮರ್ ಇದ್ದ ಹಾಗೆ. ನಮ್ಮ ಹಣವನ್ನ ಕೆಲವು ದಿನಗಳಿಂದ ಹಿಡಿದು ಹಲವಾರು ವರ್ಷಗಳವರೆಗೂ ಡೆಪಾಸಿಟ್ ಮಾಡಿ ಇಡಬಹುದು. ಮೂರನೇದು ಬಡ್ಡಿ, ಅಂದ್ರೆ ನಮ್ಮ ಹಣವನ್ನ ಇಟ್ಕೊಂಡಿದ್ದಕ್ಕೆ ಬ್ಯಾಂಕ್ ನಮ್ಗೆ ಕೊಡುವ ಒಂದು ಥ್ಯಾಂಕ್ಸ್ ಪೇಮೆಂಟ್ ಅಥವಾ ಪ್ರತಿಫಲ. ಇದ್ರಲ್ಲಿ ಒಂದು ಸೂಪರ್ ವಿಷಯ ಏನಂದ್ರೆ ಈ ಬಡ್ಡಿ ದರ ಮೊದಲೇ ಫಿಕ್ಸ್ ಆಗಿರತ್ತೆ, ಪೂರ್ತಿ ಅವಧಿಗೆ ಅದೇ ಇರತ್ತೆ. ಹೊರಗಡೆ ಮಾರ್ಕೆಟ್ ಮೇಲೆ ಕೆಳಗೆ ಆದ್ರೂ ನಮ್ಮ ಆದಾಯಕ್ಕೆ ಏನೂ ತೊಂದರೆ ಆಗಲ್ಲ. ಮತ್ತೆ ಕೊನೆಯದಾಗಿ 4ನೇ ಅಂಶ ಮೆಚ್ಯೂರಿಟಿ. ಮೆಚ್ಯೂರಿಟಿ ಅಂದ್ರೆ ನಾವು ಸೆಟ್ ಮಾಡಿದ ಟೈಮ್ ಪೂರ್ತಿ ಆಗೋ ದಿನ. ಆ ದಿನ ನಮ್ಮ ಸೇವಿಂಗ್ಸ್ ಲಾಕರ್ ಓಪನ್ ಆಗುತ್ತೆ. ನಮ್ಮ ಅಸಲು ಹಣ ಅದರ ಜೊತೆಗೆ ಅಲ್ಲಿವರೆಗೂ ಗಳಿಸಿದ ಪೂರ್ತಿ ಬಡ್ಡಿ ಒಟ್ಟಿಗೆ ನಮಗೆ ವಾಪಸ್ ಸಿಗುತ್ತೆ. ಸರಿ, ಈಗ ಮುಂದಿನ ಪ್ರಶ್ನೆಗೆ ಬರೋಣ. ಹಾಗಿದ್ರೆ ಯಾರೆಲ್ಲ ಈ ಫಿಕ್ಸ್ಡ್ ಡೆಪಾಸಿಟ್ಗಳನ್ನ ಬಳಸ್ತಾರೆ, ಯಾಕೆ ಬಳಸ್ತಾರೆ, ಇದ್ರಿಂದಾಗೋ ಪ್ರಯೋಜನಗಳೇನು ಅಂತ ನೋಡೋಣ. ಇದರಲ್ಲಿ 3 ಮುಖ್ಯವಾದ ಪ್ರಯೋಜನಗಳಿವೆ. ಮೊದಲನೇದು ಸೇಫ್ಟಿ, ಅಂದ್ರೆ ನಮ್ಮ ಹಣಕ್ಕೆ ಮಾರುಕಟ್ಟೆಯ ರಿಸ್ಕ್ ಇರೋದಿಲ್ಲ. ಎರಡನೇದು ಗ್ಯಾರಂಟಿ ರಿಟರ್ನ್ಸ್, ಅಂದ್ರೆ ಎಷ್ಟು ಲಾಭ ಬರುತ್ತೆ ಅಂತ ನಮ್ಗೆ ಮೊದಲೇ ಪಕ್ಕಾ ಗೊತ್ತಿರುತ್ತೆ, ಹಾಗಾಗಿ ಟೆನ್ಷನ್ ಇಲ್ಲ. ಇನ್ನು ಮೂರನೇದು, ಇದು ತುಂಬಾನೇ ಸಿಂಪಲ್. ಇದನ್ನ ಓಪನ್ ಮಾಡೋದು ತುಂಬಾ ಸುಲಭ, ಹೆಚ್ಚು ಗೊಂದಲಗಳೇ ಇರೋದಿಲ್ಲ. ಹಾಗಾಗಿ ಯಾರೆಲ್ಲ ಸೇವಿಂಗ್ಸ್ ಶುರು ಮಾಡ್ಬೇಕು ಅನ್ಕೊಂಡಿದಾರೋ ಅವ್ರಿಗೆಲ್ಲ ಇದು ಒಂದು ಒಳ್ಳೆ ಸ್ಟಾರ್ಟಿಂಗ್ ಪಾಯಿಂಟ್. ತಮ್ಮ ದುಡ್ಡಿನ ವಿಷಯದಲ್ಲಿ ರಿಸ್ಕ್ ತಗೊಳ್ಳೋಕೆ ಇಷ್ಟಪಡದ ಜನರಿಗೆ ಇದು ಹೇಳಿ ಮಾಡಿಸಿದ್ದು. ಮಕ್ಕಳ ಓದು, ಮನೆ ಕಟ್ಟೋದು ಅಥವಾ ಮದುವೆಯಂತಹ ಕೆಲವು ನಿರ್ದಿಷ್ಟ ಗೋಲ್ಗಳಿಗಾಗಿ ಹಣ ಸೇರ್ಸೋಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ರಿಟೈರ್ ಆದೋರ್ಗೆ ಪ್ರತಿ ತಿಂಗಳ ಖರ್ಚಿಗೆ ಒಂದು ಸ್ಥಿರವಾದ ಆದಾಯ ಬೇಕು ಅಂದ್ರೆ ಅದಕ್ಕೂ ಇದು ಸಹಾಯ ಮಾಡುತ್ತೆ. ಸರಿ, FDಯಲ್ಲಿ ಇಷ್ಟೆಲ್ಲ ಒಳ್ಳೆ ವಿಷಯಗಳಿವೆ. ಆದ್ರೆ ನಾವು ಗಮನದಲ್ಲಿಟ್ಕೋಬೇಕಾದ ಕೆಲವು ಮುಖ್ಯವಾದ ಪಾಯಿಂಟ್ಸ್ ಕೂಡ ಇವೆ. ಬನ್ನಿ ಅದ್ರ ಬಗ್ಗೆನೂ ಸ್ವಲ್ಪ ಮಾತಾಡೋಣ. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ ನಮ್ಮ ಹಣ ಲಾಕ್ ಇನ್ ಆಗಿರುತ್ತೆ. ಅಂದ್ರೆ ನಾವು ಒಪ್ಕೊಂಡಿರೋ ಟೈಮ್ ಮುಗಿಯೋವರೆಗೂ ಆ ದುಡ್ಡನ್ನ ಸುಲಭವಾಗಿ ವಾಪಸ್ ತೆಕೊಳ್ಳೋಕೆ ಆಗಲ್ಲ. ಇದನ್ನೇ ಲಿಕ್ವಿಡಿಟಿ ಕಡಿಮೆ ಇದೆ ಅಂತ ಹೇಳ್ತಾರೆ. ಒಂದು ವೇಳೆ ಏನಾದ್ರೂ ಎಮರ್ಜೆನ್ಸಿ ಬಂದು ಅವಧಿಗಿಂತ ಮುಂಚೆಯೇ FD ಬ್ರೇಕ್ ಮಾಡಿದ್ರೆ ಬ್ಯಾಂಕ್ ಅದಕ್ಕೆ ಸ್ವಲ್ಪ ಪೆನಾಲ್ಟಿ ಹಾಕೋ ಚಾನ್ಸಸ್ ಇರುತ್ತೆ. ಬಡ್ಡಿಯನ್ನ ತಗೊಳ್ಳೋದ್ರಲ್ಲಿ 2 ರೀತಿ ಇವೆ. ಮೊದಲನೆಯದು ಕ್ಯುಮುಲೇಟಿವ್. ಇಲ್ಲಿ ಏನಾಗುತ್ತೆ ಅಂದ್ರೆ ಬರೋ ಬಡ್ಡಿ ನಮ್ಮ ಅಸಲಿಗೆ ಸೇರ್ಕೊಳ್ತಾ ಹೋಗುತ್ತೆ, ಮತ್ತೆ ಮುಂದಿನ ಬಾರಿ ಆ ಒಟ್ಟು ಮೊತ್ತದ ಮೇಲೆ ಬಡ್ಡಿ ಬರುತ್ತೆ. ಅಂದ್ರೆ ನಮ್ಮ ಹಣ ಚಕ್ರಬಡ್ಡಿ ರೀತಿ ಇನ್ನೂ ವೇಗವಾಗಿ ಬೆಳೆಯುತ್ತೆ. ಇನ್ನೊಂದು ರೀತಿ ನಾನ್ ಕ್ಯುಮುಲೇಟಿವ್. ಇಲ್ಲಿ ಬಡ್ಡಿಯನ್ನ ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಹೀಗೆ ನಿಯಮಿತವಾಗಿ ನಮ್ಮ ಕೈಗೆ ಕೊಡ್ತಾರೆ.
ರೆಗ್ಯುಲರ್ ಆಗಿ ಒಂದು ಆದಾಯ ಬೇಕು ಅನ್ನೋರಿಗೆ ಇದು ತುಂಬಾ ಸೂಕ್ತ. ಸರಿ, ಇಲ್ಲಿವರೆಗೂ ನಾವು ಫಿಕ್ಸ್ಡ್ ಡೆಪಾಸಿಟ್ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಬನ್ನಿ, ಎಲ್ಲ ಮುಖ್ಯವಾದ ಪಾಯಿಂಟ್ಸ್ಗಳನ್ನ ಒಂದ್ಸಲ ಬೇಗನೆ ನೆನ್ಪು ಮಾಡ್ಕೊಳ್ಳೋಣ. ಒಟ್ಟಾರೆಯಾಗಿ ಹೇಳೋದಾದ್ರೆ, ಫಿಕ್ಸ್ಡ್ ಡೆಪಾಸಿಟ್ ಅಂದ್ರೆ ಒಂದು ತುಂಬಾನೇ ಸರಳ ಮತ್ತು ಸುರಕ್ಷಿತವಾದ ಉಳಿತಾಯದ ದಾರಿ. ಇದ್ರಲ್ಲಿ ನಮ್ಮ ಹಣಕ್ಕೆ ಗ್ಯಾರಂಟಿ ಆದಾಯ ಸಿಗುತ್ತೆ. ಮತ್ತೆ ದುಡ್ಡು ಒಂದು ನಿರ್ದಿಷ್ಟ ಸಮಯಕ್ಕೆ ಲಾಕ್ ಆಗೋದ್ರಿಂದ ನಮ್ಮ ಹಣಕಾಸಿನ ಗುರಿಗಳನ್ನ ತಲುಪೋಕೆ ಇದೊಂದು ತುಂಬಾನೇ ಭದ್ರವಾದ ದಾರಿ ಅಂತ ಹೇಳ್ಬಹುದು. ಕೊನೆಯದಾಗಿ ಒಂದು ಮಾತು, ಉಳಿತಾಯ ಮಾಡೋ ಶಿಸ್ತನ್ನ ಬೆಳೆಸ್ಕೊಳ್ಳೋಕೆ ಫಿಕ್ಸ್ಡ್ ಡೆಪಾಸಿಟ್ ಒಂದು ಅದ್ಭುತವಾದ ಮೊದಲ ಹೆಜ್ಜೆ. ಇದು ನಮ್ಮ ಆರ್ಥಿಕ ಭವಿಷ್ಯದ ಪ್ರಯಾಣಕ್ಕೆ ಒಂದು ಸ್ಟ್ರಾಂಗ್ ಆದ ಫೌಂಡೇಶನ್ ಹಾಕಿಕೊಡುತ್ತೆ. ಧನ್ಯವಾದ.